ಹಲೋ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಬಕುತನಾದೆನು ಗುರುವೇ ಯೋಗಿನಾಥ. ಯೋಗಿನಾಥ ಯೋಗಿನಾಥ. ಎಮ್ಮಪ್ಪ ಬಸವಣ್ಣ, ಎಮ್ಮವ್ವೆ ನೀಲಮ್ಮ, ಎಮ್ಮಯ್ಯ ಪ್ರಭುರಾಯ ಚನ್ನ ಬಸವಣ್ಣ. ಇನ್ನುಳಿದ ಶರಣರಿಗೆ ಶರಣೆಂದು ಧನ್ಯನಾದೆನಯ್ಯ ಯೋಗಿನಾಥ. ಯೋಗಿನಾಥ ಯೋಗಿನಾಥ ಯೋಗಿನಾಥ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರು ಜಗದ್ವಂದ್ಯರಾದ ವಿಶ್ವಗುರುಗಳಾಗಿರುವಂಥ ಬಸವಾದಿ ಪ್ರಮಥರನ್ನ, ವಿಶ್ವಗುರು ಜಗದ್ಗುರು ಜಗಜ್ಯೋತಿ ಬಸವೇಶ್ವರರನ್ನ, ಸಮಸ್ತ ಎಲ್ಲ ದಾರ್ಶನಿಕರ ದಿವ್ಯ ಚರಣಗಳಿಗೆ ವಂದಿಸಿ, ಬಸವ ಜಯಂತಿಯ ಸಮಾರಂಭದ ನಿಮಿತ್ತವಾಗಿ ಸಾಂಸ್ಕೃತಿಕ ಮತ್ತು ಸದ್ಭಕ್ತಿಯ ನಗರವಾಗಿರತಕ್ಕಂಥ ಕೊಪ್ಪಳ ಜಿಲ್ಲೆಯ ಗವಿಸಿದ್ದೇಶ್ವರ ಮಠದ ಆವರಣದ ಈ ಮೈದಾನದಲ್ಲಿ ನಡೆದಂಥ ಬಸವ ಜಯಂತಿಯ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ಬಸವ ಜಯಂತಿ ಸಮಿತಿ ಮತ್ತು ಬಸವಾನುಯಾಯಿ ಸಂಘ ಸಂಸ್ಥೆಗಳು ಕೊಪ್ಪಳ ಇವರೆಲ್ಲರ ಒಕ್ಕೂಟದ ಸಂಯೋಜನೆಯಲ್ಲಿ ನಡೆದಿರುವಂಥ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದರು. ತಮ್ಮೆಲ್ಲರಿಗೆ ಆಶೀರ್ವಚನವನ್ನು ದಯಪಾಲಿಸುವಂಥ ಪರಮಪೂಜ್ಯ ಅವರಿಲ್ಲ ಅಂದರೂ ಅವ್ರು ಇದ್ದಂಗೆ, ಅವರಿದ್ರೂ ಇದ್ದಂಗೆ. ಯಾಕಂದ್ರೆ ನಾವು ಎಲ್ಲಿದ್ರೂ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿತ್ತು. ಅವರ ಆವರಣದಲ್ಲಿ, ಗವಿಸಿದ್ದೇಶ್ವರನ ಈ ಆವರಣದಲ್ಲಿ ಅವರು ಸಮಾರಂಭ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಐದರಂತಲೇ ತಿಳ್ಕೊಬೇಕು, ಹೊರತ ಅವ್ರು ಇಲ್ಲಂತ ತಿಳ್ಕೊಬಾರ್ದು. ಅವರು ಪ್ರೇಮ ಹೃದಯದವರದಾರ, ಅವ್ರು ಎಲ್ಲಿದ್ದರೂ ಇಲ್ಲಿದ್ದಂಗೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಮಣಿಪ್ರ ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಸಂಸ್ಥಾನ ಶ್ರೀ ಗವಿ ಮಠ ಕೊಪ್ಪಳ ದಿವ್ಯ ಪೂಜ್ಯರ ಸಾನ್ನಿಧ್ಯದಲ್ಲಿ ವಂದಿಸಿ ಈ ಸಮಾರಂಭದ ಬಸವ ಚಿಂತನೆಯನ್ನು ಮಾಡಿದ ಅವರು ಇವತ್ತು ಅವರಿಗಂದೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ಡಾಕ್ಟರ್ ಅರವಿಂದ್ ಜತ್ತಿ ಅವರು, ಬಸವ ಸಮಿತಿ ಅಧ್ಯಕ್ಷರು ಬೆಂಗಳೂರು ಅವರು. ನಾ ಇವತ್ತು ಅವ್ರಿಗಂದೆ, ನೀವು ಯುವ ಭಾಷಣಕಾರರು, ಇವತ್ತು ನಿಮ್ಮದೇ ಹೈಲೈಟ್ ಭಾಷಣ ಇದೆ ಅಂತೇಳಿ ಈ ಥರ. ಸೊ ಹೀಗಾಗಿ ಅಂಥವರು ಈ ಸಮಾರಂಭಕ್ಕೆ ಅನಿರೀಕ್ಷಿತ ಅನ್ನೋದಕ್ಕಿಂತಲೂ ಅವಶ್ಯಕವಾಗಿ ಬರಬೇಕಾಗಿತ್ತು, ಬಂದಾರಂತ ನಾವು ಭಾವಿಸ್ಕೊಳ್ತೀನಿ. ಇಷ್ಟು ಅವ್ರ ಕಳಕಳಿ, ಕಾಳಜಿ, ಅವರ ಚೈತನ್ಯ, ಅವರ ಸ್ಫೂರ್ತಿ, ಅವ್ರ ಏಜ್ ನೋಡ್ರಿ ನನಗೆ ಗೊತ್ತಿಲ್ಲ ಎಷ್ಟು ಏಜ್ ಅಂತ ಗೊತ್ತಿಲ್ಲ. ಬರೀ 77 ಅಂತ್ರಿ ಅವ್ರು ಹೇಳೋದು. ಬರೀ 77 ಅಂದ್ರೆ ಇನ್ನು ಮುಂದೆ ಅದು ಓಡ್ತದಂತ ಟ್ರೈನ್. ಅಂಥವ್ರು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಬಹಳ ಅದ್ಭುತವಾಗಿರತಕ್ಕಂಥ ಭಾಷಣ, ಅವರ ಯೋಜನೆಗಳು, ಅವರ ತಂದೆಯವರು ಅಥಣಿ ಶಿವಗಳ ಕೃಪಾಶೀರ್ವಾದ ಆಗಿದ್ದವರಿಗೆ ಬಂದದ ನಮ್ಮ ಜೊತೆಯವರಿಗೆ. ಅಥಣಿ ಶಿವಗಳವರ ಕೃಪಾಶೀರ್ವಾದದಿಂದ ಅವರು ಉಪರಾಷ್ಟ್ರಪತಿಯಾಗಿ ಹೋಗಿರುವಂಥ ನಮ್ಮ ಜತ್ತಿಯವರು ಬಹಳ ಅದ್ಭುತವಾಗಿರತಕ್ಕಂಥ ಮಹಾನ್ ಭಾವರು. ಅವರ ಮಗ ಅದರಲ್ರಿ ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿ ಅಪ್ಪವಯ್ಯ ಅನ್ನುವಂಥ ಒಬ್ಬ ಪ್ರತಿನಿಧಿಯನ್ನ ಇಲ್ಲಿ ಇಟ್ಟು ಹೋಗ್ಯಾರಲ್ಲ. ಅದಕ್ಕಾಗಿ ನಾವು ಇಡೀ ಜತ್ತಿಯವರಿಗೆ ಒಂದು ಕೃತಜ್ಞಪೂರ್ವಕವಾಗಿರತಕ್ಕಂಥ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು, ಭಕ್ತಿಗೆ ಶರಣಾರ್ಥಿಗಳನ್ನು ಸಲ್ಲಿಸಬೇಕು. ಅವರು ಈ ಸಮಾರಂಭದ ಬಂದಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಹಾಗೆ ಈ ಸಮಾರಂಭದಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ತಮ್ಮ ವಿದ್ವತ್ಪೂರ್ಣವಾಗಿರುವಂಥ, ಪಾಂಡಿತ್ಯಪೂರ್ಣವಾಗಿರುವಂಥ, ಸಂಶೋಧನಾತ್ಮಕವಾಗಿರುವಂಥ ಮಾತುಗಳನ್ನು ಆಡಿದ್ದಾರೆ. ತಾಯಿಯವರಾಗಿರ್ತಕ್ಕಂಥ ಡಾಕ್ಟರ್ ವೀಣಾ ಎಲಿಗಾರ ತಾಯಿಯವರು, ಕನ್ನಡ ವಿಭಾಗದ ಮುಖ್ಯಸ್ಥರು, KLE ಮೃತ್ಯುಂಜಯ ಮಹಾವಿದ್ಯಾಲಯ ಧಾರವಾಡ ಮಾತೆಯವರು ಬಂದಿದ್ದಾರೆ. ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಂದರ್ಭದಲ್ಲಿ ಸಮರ್ಪಿಸಿ, ಈ ಸಮಾರಂಭದ ವಿಶೇಷ ಆಹ್ವಾನಿತರಂದರೆ ವೇದಿಕೆ ಮೇಲೆ ಬಹಳ ಸಾತ್ವಿಕ ರಾಜಕಾರಣಿಗಳವರು. ಹೀಗೆ ರಾಜಕಾರಣಿಗಳಲ್ಲಿ ಬಹಳ ನಮೂನೆ ರಾಜಕಾರಣಿಗಳಿರ್ತಾರೆ. ರಾಜಕಾರಣ ಅಂದರೆ ರಾಜಸ ಅಂತ ಅದು.
ಆಳ್ವಿಕೆ ಇರುವಂಥದ್ದು. ಅಲ್ಲಿ ಮಧ್ಯದಲ್ಲಿ ಕೆಲವು ಬಿಜೆಪಿಯಲ್ಲಿ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷದಲ್ಲಿ ಅಲ್ಲಿ ಕೂಡ ಕೆಲವು ಸಾತ್ವಿಕ ರಾಜಕಾರಣಿಗಳಿದ್ದಾರೆ. ಬಹುಶಃ ಅವರು ನೋಡಿ ನಾನು ಅವರು ವ್ಯಾಪ್ತಿಗಳು ನೋಡಿಲ್ಲ. ಆದರೆ ಅಂಥ ಸಾತ್ವಿಕ ರಾಜಕಾರಣಿಗಳಾಗಿ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ನಮ್ಮ ಶ್ರೀ ರಾಜಶೇಖರ್ ಅವರು ಯತ್ನಾಳ್ ಅವರು ಕೂಡ ಸಮಾರಂಭದಲ್ಲಿದ್ದಾರೆ. ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಬಸವಕಾರುಣ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ನಮ್ಮ ಜಯಶ್ರೀ ಗುಳಗಣ್ಣವರು ತಾಯಿಯವರಿಗೆ ಕೂತ್ಕೊಂಡಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಉತ್ಸಾಹ ಕೊಡಬೇಕು. ನಮಗಾದಾಗಲೇ ಗೊತ್ತಾಗುವುದು ಅದು ಏನಂತ, ಸುಡ್ಕೊಂಡವರಿಗೆ ಗೊತ್ತಾಗುವುದು ಏನಂತ. ಹಾಗಾಗಿ ನೀವು ಒಮ್ಮೆ ಸುಡ್ಕೊಂಡಾಗ ಗೊತ್ತಾಗತ್ತೆ. ಆದರೆ ನೀವು ಸುಡ್ಕೊಳ್ಳೋದಿಲ್ಲ. ಅದರ ಅರ್ಥ ಏನಂತಂದರೆ ಯಾವುದೇ ಕಷ್ಟಗಳು ನೋವುಗಳು ನಾವು ಉಂಡಾಗಲೇ ಗೊತ್ತಾಗದ ಹೊರತಾಗಿ ಬಿಸಿಲನ್ನುಂಡ ಅರಶಿಣದಂತೆ. ದಯವಿಟ್ಟು ಆ ಥರ ಅನ್ಯಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ನಮ್ಮ ಭಾವನೆಗಳು ಆ ತಾಯಿ ಹೀಗೆ ಅವ್ರ ಬಗ್ಗೆ ನಮ್ಮ ಇವರು ಯಾರು ಕೊಪ್ಪಳವರು ಕವಿಸಿದ್ದಪ್ಪ ಕೊಪ್ಪಳವರು ಒಂದು ಕಾದಂಬರಿ ಓದಿದಂಗೆ ಆಯ್ತು, ಅಥವಾ ಒಂದು ಕಾದಂಬರಿ ಓದ್ದಂಗೆ ಆಯಿತು, ಒಂದು ಸಣ್ಣ ಚಿತ್ರವನ್ನು ನೋಡಿದಂಗೆ ಆಯಿತು. ಅಷ್ಟು ಸುಂದರವಾಗಿ ಅದನ್ನು ವಿವರಣೆ ಮಾಡಿದ್ದಾರೆ. ಅದಕ್ಕೆ ಅವರಿಗೊಂದು ಧನ್ಯವಾದಗಳು, ಚಪ್ಪಾಳೆ ಹೊಡೆಯೋರು ಅವರಿಗೆ ಬಹಳ ಸುಂದರವಾಗಿ. ಹಾಗೆ ನಮ್ಮ ಈ ವೇದಿಕೆ ಮೇಲೆ ಬಸವನಗೌಡ ಪೊಲೀಸ್ ಪಾಟೀಲರು ಕೂಡ ಬಹಳ ಒಳ್ಳೆ ಸಾತ್ವಿಕವಾಗಿರುವಂಥ ಈ ಭಾಗದಲ್ಲಿ 90 ಲಕ್ಷ 70 ಲಕ್ಷ ಬಸವ ಮಂಟಪಗಳನ್ನು ಕಟ್ಟಿಕೊಂಡು ಬಸವಣ್ಣವರಿಗಾಗಿಯೇ ಬದುಕಿರುವುದರಿಂದ ಅವರಿಗೆ ನಾವು ಶರಣಾರ್ಥಿಗಳ ಮೂಲಕವಾಗಿ ತಮ್ಮ ಮೂಲಕವಾಗಿ ಅವರಿಗೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸ್ತೀನಿ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಅಭಿನಂದಿಸ್ತೀನಿ. ಬಸವ ಸಮಿತಿ ಕೊಪ್ಪಳದವರು ಇಂಥ ಅದ್ಭುತವಾಗಿರತಕ್ಕಂಥ ಕೆಲವು ಮಂದಿಗಳನ್ನು ಇಲ್ಲಿ ತಂದು ನಿಮಗೆ ಪರಿಚಯಿಸ್ತಾ ಇದ್ದಾರಲ್ಲ, ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಸಮಾರಂಭದ ಸರ್ವ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಸಣ್ಣವರು ಬೆಳ್ಳಳ್ಳಿಯವರು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದರ ಜೊತೆಗೆ ಈ ಸಮಾರಂಭದಲ್ಲಿ ವಚನ ಸಂಗೀತವನ್ನು ನೀಡಿರ್ತಕ್ಕಂಥ ನಮ್ಮ ಶಕುಂತಲಾ ಬೆನ್ನಾಳ್ ಅವರಿಗೆ ಕೂಡ ಅವರ ತಂಡದವರಲ್ಲಿ ಶರಣಾರ್ಥಿಗಳು. ನಾನು ಈ ಬಸವ ಜಯಂತಿ ನಿಮಿತ್ತವಾಗಿ ಸುಮಾರು ಒಂದು 15-18 ದಿವಸ ಪ್ರವಚನ ಮಾಡೋದಕ್ಕಾಗಿಯೇ ಬಂದೆ. ವಿಶ್ವಗುರು ಬಸವೇಶ್ವರ ಟ್ರಸ್ಟ್ನವರು, ಬಸವ ಪ್ರವಚನ ಸಮಿತಿಯವರು, ಮಹಾಮನೆಯ ಎಲ್ಲ ಗ್ರೂಪ್ನವರು ಎಲ್ಲರೂ ಸೇರಿ ಒಂದು ಸಂಯೋಗ ಮಾಡಿರತಕ್ಕಂಥ ಪ್ರವಚನಕಾರನಾಗಿ ನಾವು ಬಂದಿದ್ದೆ. ಅಕಸ್ಮಾತಾಗಿ ಈ ಭಾಗ್ಯ ನನಗೆ ಸಿಗ್ತಲ್ಲ, ಅದಕ್ಕೆ ನಾವು ಬಹಳ ಸಂತೋಷ ಪಡ್ತೀವಿ. ಆ ಎಲ್ಲ ಬಳಗದವರಿಗೂ ಇಲ್ಲಿ ಕೂತಿರುವಂಥ ಇಷ್ಟೊತ್ತಾದ ಹತ್ತಾಗಲಾಗತ್ತೆ, ಇಷ್ಟೊತ್ತಾದರೂ ಕೂಡ ನೀವು ಬಹಳ ಆನಂದವಾಗಿ ಕೂತಿರಲ್ಲ. ಅದಕ್ಕಾಗಿ ಮೊದಲು ನಿಮ್ಮೆಲ್ಲರಿಗೆ ಶರಣಾರ್ಥಿಗಳು. ಸಮಯ ಆಯ್ತು ಅನ್ಕೋತೀನಿ ನಾನು. ಆದರೂ ನಮ್ಮ ಅರವಿಂದಣ್ಣ ಜತಿಯವರು ಇರೋದರಿಂದ ಮತ್ತು ವೀಣಾ ತಾಯಿಯವರು ಇರೋದರಿಂದ ಇಲ್ಲಿ ಅದ್ಭುತವಾದಂಥ ವ್ಯಕ್ತಿಗಳು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ಹೀಗಾದರೆ ಅದರ ಅರ್ಥ ಏನಂತಂದರೆ ನಮ್ಮ ಜೀವನದಲ್ಲಿ ಯಾವುದೇ ಆಗಲಿ ಶರಣರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಅನುಭವಿಸಿ ಕಳೆದ್ರು ಅಂತ ಬರೀತಾರೆ. ವಚನ ಸಾಹಿತ್ಯ ಹಿಂಗಲ್ಲ. ಇವತ್ತೆಲ್ಲ ಇಲ್ಲಿ ವೇದಿಕೆ ಮೇಲೆ ಕೂತಾರಲ್ಲ, ಸಾಮಾನ್ಯರು ಕೂತಿಲ್ಲ. ಸುಮಾರು 40 ಭಾಷೆಗಳಲ್ಲಂತ ನಾವು ಹೇಳ್ಕೊಂತ ಹೊರಟಿವಿ. ಅವರು ಇದನ್ನು ಇಷ್ಟಪಡಲ್ಲ. ಅವರು ಇನ್ನೂ ಮಾಡಬೇಕಾಗೈತ್ರಿ, ಅಷ್ಟನ ಮಾಡ್ತೀನಿ ಇಷ್ಟ ಆಗ್ಯದಂತ ಅವರು ಅತೃಪ್ತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಣ್ಣವರು. ಸೊ ಒಂದು ವೇದಿಕೆ ಮೇಲೆ ಇದು ಬಸವ ಜಯಂತಿ ಇರೋದ್ರಿಂದ ಸ್ವಲ್ಪ ಇಲ್ಲಿ ಚಿಂತನಾತ್ಮಕ ಮತ್ತು ಒಂದು ಸಂಭಾಷಣಾತ್ಮಕ, ಒಂದು ಸಂವಾದಾತ್ಮಕವಾಗಿರತಕ್ಕಂಥ ಕೆಲವು ಚರ್ಚೆಗಳು ವೇದಿಕೆ ಮೇಲೆ ನಡೆದು, ಅಂಥ ಚರ್ಚೆಗಳಿಗೆ ನಾನು ಆಳವಾಗಿ ಹೋಗುವಂಥ ಅಥವಾ ಅದನ್ನು ಮುಟ್ಟುವಂಥ ಕೆಲಸನೇ ಮಾಡೋಂಗಿಲ್ಲ. ಆಗಲೇ ಹೇಳಿದ್ರಲ್ಲ, ಮುಟ್ಟಿದ್ರೆ ಕಷ್ಟ ಐತಿ. ಯಾಕಂತ ಕೇಳಿದರೆ ವಚನ ಸಾಹಿತ್ಯವನ್ನು ನಾವು ನೋಡಬೇಕಾಗಿತ್ತಂದ್ರೆ ಸ್ಪೆಷಲ್ ಚಸ್ಮಾ ಹಾಕೋಬೇಕಾಗತ್ತೆ. ಏನ್ರಿ ಸ್ಪೆಷಲ್ ಚಸ್ಮಾ ಹಾಕೋಬೇಕಾಗತ್ತೆ. ಯಾರಿಗೆ ಬರೀ ಬಾಹ್ಯ ದೃಷ್ಟಿ ಇದ್ದುಕೊಂಡು ಅದನ್ನು ಸಂಶೋಧನೆ ಮಾಡಿ, ಅದನ್ನು ಅಧ್ಯಯನ ಮಾಡಿ, ಅದನ್ನು ಚರ್ಚೆ ಮಾಡಿದ್ರೆ ಅಷ್ಟು ನಮಗೆ ಪೂರ್ತಿಯಾಗಿ ಆಗಂಗಿಲ್ಲ. ಒಂದು ಯೋಗ ದೃಷ್ಟಿ, ಅಂತರ್ಬುದ್ಧಿ ವಿಕಾಸ ಆದಾಗಲೇ ಆ ವಚನಗಳಲ್ಲಿ ಏನಾದರೂ ದೋಷ ಇದ್ರೆ ಕಂಡು ಬರ್ತದೆ ಹೊರತಾಗಿ ಎಲ್ಲರೂ ಕಂಡು ಬರುವುದಿಲ್ಲ. ನಮ್ಮಲ್ಲಿ ವಿಶೇಷ ಇನ್ನರ್ ಸೆನ್ಸ್, ಇನ್ನರ್ ಸೈಟ್ ಅನ್ನೋದು ಮೊದಲು ನಮ್ಮಲ್ಲಿ ಎಕ್ಸ್ಪೋಸ್ ಆಗಬೇಕಾಗಿದೆ. ಅಂಥ ಒಂದು ಸಂಶೋಧಕರು ಬಂದಾಗ M.M. ಕಲಬುರ್ಗಿ ಅವರಿದ್ದರು, ಆಮೇಲೆ P.M. ಗಿರಿರಾಜ್ ಅವರಿದ್ದರು. ಇವತ್ತು ಕೂಡ ಭಾಳ ನಮ್ಮ ರಾಜು ಸರ್ ಕೂಡ ಹಾಗೆ ಇದ್ದಾರೆ. ಭಾಳ ಅದ್ಭುತವಾದಂಥ ಸಂಶೋಧಕರಿದ್ದಾರೆ. ಅವರೆಲ್ಲ ಉತ್ತಮವಾಗಿರತಕ್ಕಂಥ ಒಂದು ವಚನಗಳನ್ನು ಶುದ್ಧೀಕರಣ ಮಾಡಿ ನಿಮಗೆ ಕೊಡ್ತಾರೆ ಅನ್ನುವಂಥ ಮಾತನ್ನು ನಮ್ಮ ಅರವಿಂದ್ ಜತ್ತಿ ಅಣ್ಣವರು ಹೇಳಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕವಾಗಿ ನಾವು ಅಭಿನಂದಿಸುವುದು. ಆದರೆ ವಚನ ಸಾಹಿತ್ಯ ಅದು ಸಮಗ್ರದ, ಬಹಳಷ್ಟು ಮಿಶ್ರಣಗೊಂಡಂತೆ. ಅದನ್ನು ಓದಕ್ಕೆ ಹೋದವರೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಮನೆ ಅರ್ಥ ಆಗೈತಿ.
ತಾವು ದಯವಿಟ್ಟು ನೆನಪುಕೋಬೇಕು. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ ಅಂತ ಅನ್ಕೋಬೇಡ್ರಿ. ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಇವರು 3 ಮಂದಿ. ಆದರೆ ಇವರು 3 ಮಂದಿ ಓದಿದ್ದು ವೇದ, ಶಾಸ್ತ್ರ, ಪುರಾಣ, ಆಗಮ, ಬ್ರಹ್ಮಸೂತ್ರ, ಭಗವದ್ಗೀತೆ 3 ಮಂದಿ ಓದ್ಯಾರ. 3 ಮಂದಿ ಓದಿ 3 ನಮೂನೆ ಬರ್ದಾರ ಅವರು. ದಯವಿಟ್ಟು ನಾನು ಭಾಳ ಒಳಗೆ ಹೋಗಿಲ್ಲ, ಸುಮ್ಮನೆ ಸ್ವಲ್ಪ ಹೋಗಿ ಬಂದ್ಬಿಡ್ತೀನಿ. ಮೇಲ್ಮೇಲೆ ಈಜುತ್ತಿರು ಮಂಕುತಿಮ್ಮ ಒಳಗೆ ಹಿಡಿದಂದ್ರೆ ಏನು ಹೇಳಕ್ಕೆ ಬರ್ತಲ್ಲ, ಮೊಸಳೆಗಳದಾವ ಹಿಡಿದು ಮುಗಿಯೇ ಬಿಡ್ತಾವ. ನನಗೇನು ಬೇಕಾಗ್ಯದಂತಂದ್ರೆ ನಮ್ಮ ಜನಗಳಿಗೆ ಏನು ಬೇಕಾದನ್ನು ಕೊಡಬೇಕಾಗ್ಯದ. ಬಸವಣ್ಣವ್ರ ಭಕ್ತಿ, ಬಸವಣ್ಣವ್ರ ವೃತ್ತಾಚಾರ, ಬಸವಣ್ಣವ್ರ ಕಾಯಕ, ದಾಸೋಹವೇ ದೇವ ದರ್ಶನ ಅಂತೇಳಿ ಹೇಳ್ಯಾರ. ಮುಕ್ತಿ ಎಲ್ಲದಂತ ಕೇಳಿದ್ರೆ ಮುಕ್ತಾಯಕ್ಕೆ ದಾಸೋಹದಲ್ಲೇ ಇದ್ದಂತ ಬರೆದು ಬಿಟ್ಟಾಳ. ಸಿಂಪಲ್ ವರ್ಡ್ ಅದಾವು, ಭಾಳ ತೆಡುಕಿದವರು ಪರಿರಾಯ ಅಂತ ಆಗಬಾರ್ದು. ಶರಣರದು ಪಾಂಡಿತ್ಯಪೂರ್ಣವಾಗಿರ್ತಕ್ಕಂಥ ಸಂಶೋಧನಾತ್ಮಕವಾದ ದೃಷ್ಟಿ ಅಲ್ಲದು, ಮಹಾ ಅನುಭಾವದ ದೃಷ್ಟಿ ಅದ. ಮಹಾ ಅನುಭಾವದ ರಸಸಾಗರವೇ ಶರಣರ ವಚನಗಳದಾವ. ನೆನಪಿಟ್ಕೋಬೇಕಿದ್ರು, ನೆನಪಿಟ್ಕೋಬೇಕು. ಕೆಲವು ಬಹಳ ಸೂಕ್ಷ್ಮ ಅದಾವ. ಅದಕ್ಕಾಗಿ ಲಿಂಗ, ಗುರು, ಜಂಗಮ ಇವೆಲ್ಲ ಚರ್ಚೆ ಮಾಡುವ ವೇದಿಕೆ ಇದಲ್ಲ. ಇದು ನಾವು ಬಸವಣ್ಣನವರನ್ನ ಶರಣರನ್ನ ಕೊಂಡಾಡಿ ಸ್ತುತಿ ಮಾಡಿ ಅವ್ರು ಏನು ನಾವು ತಗೊಂಡಿವಿ ಅದನ್ನು ಅನುಭವಿಸಬೇಕಾಗಿತ್ತು. ಆ ದೃಷ್ಟಿಯಿಂದ ಏನು ಈ ಸಂದರ್ಭದಲ್ಲಿ ನಾವು ಹೇಳೋದಂತ ಕೇಳಿದರೆ, ಅಣ್ಣವರಷ್ಟು ನಾವಂತೂ ಕೆಲಸ ಮಾಡಿಲ್ಲ. ಬಸವ ಸಮಿತಿಗಳು ಏನು ಕೆಲಸ ಮಾಡ್ಯಾವ, ಡಾಕ್ಟರ್ ಬಿ ಡಿ ಜತ್ತಿ ಏನು ಸಂತರು ಶರಣರು ಏನು ಕೆಲಸ ಮಾಡ್ಯಾರ, ಅವರು ಕೆಲಸ ಮಾಡಿದಷ್ಟು, ಅವರು ಪ್ರಚಾರ ಮಾಡಿದಷ್ಟು ಇನ್ನು ಸಂಸ್ಥೆಗಳು ಮಾಡಬೇಕಾಗ್ಯಾವ. ಅಲ್ಲಿ ಬಹಳ ಸಂಸ್ಥೆಗಳದಾವ. ಇದು ಒಂದು ಆದರ್ಶ, ಒಂದು ಮಾಡೆಲ್ ಅದ, ಒಂದು ಕನ್ನಡಿ ಅದ. ಅದ್ರ ಮೂಲಕವಾಗಿ ಎಷ್ಟೇ ಸಂಸ್ಥೆಗಳಿದ್ರಲ್ಲಿ ಅವೆಲ್ಲವೂ ಕೂಡ ಬೆಳಿಬೇಕಾದಂಥ ಒಂದು ಸಂದರ್ಭ ಇದ. ನಾ ಬಹಳ ಪುಸ್ತಕಗಳನ್ನು ಓದಿದ್ದೀನಿ. ಸಂಸ್ಥೆಯು ಬಸವ ಸಮಿತಿಯು ಏನು ಬಸವಣ್ಣವರು ಏನು ವಿಶೇಷವಾಗಿ ಕೊಟ್ಟರಂತ ಕೇಳಿದರೆ ನಾ ಬಹಳ ಕಡೆ ಓದ್ತಿರ್ತೀನಿ. ನೆನಪಿಟ್ಕೋಬೇಕು. ಜನಸಾಮಾನ್ಯರ ಜೀವನಕ್ಕೆ ಸ್ಪಂದಿಸಿರುವಂಥದ್ದು ನಮಗೆ ಏನು ಬೇಕಾಗಿದೆ ಅಂದ್ರೆ ಸಾಮಾನ್ಯ ಜೀವನ ಬೇಕಾಗಿದೆ. ಇಷ್ಟಲಿಂಗ ಇಸ್ ಲೈಕ್ ಎ ಬುಲ್ಡೋಸರ್. ಅವ್ರು ತಿಳ್ಕೊಂಡಿದ್ದದು. ಆಗಲೇ ಒಂದು ಮಾತು ಹೇಳಿದ್ರೆ ಮತ್ತೆ ಸ್ಲಿಪ್ ಆಗಿ ವಾಪಸ್ ಬಂದಿದೆ. 3 ಮಂದಿ ಎಲ್ಲ ಓದ್ಯಾರ. ಯಾರ್ರಿ? ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು 3 ಆಚಾರತ್ರಯರು. ದಯವಿಟ್ಟು ಸ್ವಲ್ಪ ಸಮಾಧಾನದಿಂದ 2 ಮಾತು ಕೇಳು. ಆಚಾರತ್ರಯರು 3 ಮಂದಿ ಓದಿದ್ದು ಒಂದೇ ಗ್ರಂಥಗಳ, ಎಲ್ಲ ಗ್ರಂಥಗಳ ಓದ್ಯಾರ. ಅವರು ವೈದಿಕ ಗ್ರಂಥಗಳೇ, ಆದ್ರೆ ಕೊಟ್ಟಿದ್ದು 3 ದರ್ಶನ ಬೇರೆ ಬೇರೆ ಅದಾವ. ಒಬ್ಬರು ಅದ್ವೈತ ಕೊಟ್ಟರು, ಒಬ್ಬರು ವಿಶಿಷ್ಟ ಅದ್ವೈತ ಕೊಟ್ಟಾರ, ಒಬ್ಬರು ದ್ವೈತ ಕೊಟ್ಟಾರ. ಹೆಂಗ ಮಾಡ್ಬೇಕು ಹೇಳ್ರಿ? ಮಾಡ್ಕೊಂಡು ತಿನ್ನವರು ಹೆಂಗ ಮಾಡಬೇಕು, ಅನುಯಾಯಿಗಳು ಹೆಂಗ ಅನುಸರಿಸಬೇಕು ಈ ಸಮುದಾಯದಲ್ಲಿ. ಆದರೆ ಅವರವರ ದರ್ಶನ, ಅವರ ದೃಷ್ಟಿಕೋನದದು, ಅವರವರ ಪಾಂಡಿತ್ಯ ಅಲ್ಲದು. ಅವರವರ ಪಾಂಡಿತ್ಯ ಬೇರೆ, ದರ್ಶನ ಬೇರೆ. ನೆನಪಿಟ್ಕೋಬೇಕು. ಅನುಭವ ಬೇರೆ, ಅನುಭವ ಬೇರೆ. ಅನುಭವ ಅಂದಾಗ ಅನುಭವ ಇರುವುದಿಲ್ಲ, ಅಂತರ್ ದೃಷ್ಟಿ ಶುರುವಾಗುತ್ತೆ. ಇನ್ಕಾನ್ಸಿಯಸ್ ಅಲ್ಲ ಅದು, ಸೂಪರ್ ಕಾನ್ಸಿಯಸ್ ಅದು. ಅಂತ ದೃಷ್ಟಿಕೋನ ಯಾರಿಗೆ ಬೆಳೆದಲ್ಲ ಅವರು ಮಾತ್ರ ವಚನದ ಆಳದೊಳಗೆ ಏನದ, ಅದರಲ್ಲಿ ಎಷ್ಟು ಕರೆಕ್ಷನ್ ಮಾಡ್ಬೋದು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ತೆಗೆದಾಕಬೇಕು, ಯಾವುದು ಸರಿ ಅದಂತ ನೋಡಿ ಪಾಸ್ ಮಾಡ್ಬೋದು. ಇಲ್ಲ ಅಂದ್ರೆ ಸಂಶೋಧನೆಗೆ ಬಿದ್ದೀವಿ ಅಂದ್ರೆ ಸಾಮಾನ್ಯ ದೃಷ್ಟಿ ಇಟ್ಟುಕೊಂಡು ಸಂಶಯಗಳೇ ಹೆಚ್ಚಾಗ್ತಾವ ಅನ್ನುವಂಥದ್ದನ್ನು ನಾವು ಬಹಳ ಕಡೆ ನೋಡ್ತೀವಿ. ಆ ದೃಷ್ಟಿಯಿಂದ ದರ್ಶನ ಬೇರೆ, ಸಂಶೋಧನೆ ಬೇರೆ. ಸಂಶೋಧನೆಯಲ್ಲಿ ಸಾಮಾನ್ಯ ಬುದ್ಧಿ ಇಟ್ಟುಕೊಂಡು ಸಂಶೋಧನೆ ಮಾಡಿದ್ರೆ ಸ್ವಲ್ಪ ಸಂಶಯಗಳು ಹೆಚ್ಚಿರ್ತಾವ. ನಮ್ಮಲ್ಲಿ ಏನಾದ್ರೂ ಅನುಭವ ದೃಷ್ಟಿ ಇಟ್ಟುಕೊಂಡು ಯಾರು ಸಂಶೋಧನೆ ಮಾಡ್ತಾರೆ ನೋಡ್ರಿ, ಪೂರ್ತಿ ಕ್ಲಿಯರ್ ಆಗತ್ತೆ ಅಂತ ನನ್ನ ಒಂದು ಅನಿಸಿಕೆ. ಆದರೆ ಆಜ್ಞೆ ಅಲ್ಲ, ಆರ್ಡರ್ ಅಲ್ಲ, ನನ್ನ ಅನಿಸಿಕೆ, ಅಭಿಪ್ರಾಯ ಇತ್ತು. ಅಣ್ಣವ್ರಂತಾರ, ಅವ್ರ ಅಣ್ಣವ್ರಂತಾರ ಆರ್ಡರ್ ಮಾಡಿ ಹೇಳ್ರಿ, ಹಂಗೆ ಮಾಡಬೇಡ್ರಿ ಅಂತಾರೆ. ಆದರೂ ಕೂಡ ನನ್ನ ಅಭಿಪ್ರಾಯ ಮಂಡಿಸೋದಕ್ಕೆ ನನಗೆ ನಿಂದ ಮುಂದೆ ನಾನು ನೋಡಂಗಿಲ್ಲ. ಅದಕ್ಕಾಗಿ ಅನುಭಾವಿಗಳಾಗಬೇಕಾಗ್ತದೆ. ಪೂಜೆ ಮಾಡಬೇಕು, ಒಂದಿಷ್ಟು ಧ್ಯಾನ ಮಾಡಬೇಕು, ಒಂದಿಷ್ಟು ಜಪ ತಪ ಮಾಡಬೇಕು, ಶರಣರ ವಚನಗಳ ಮೇಲೆ ನಿಷ್ಠೆ ಇಟ್ಟಿರಬೇಕು, ಒಂದಿಷ್ಟು ಅನುಸಂಧಾನ ಮಾಡಬೇಕು. ಈ ತಪ ಗಿಪ ಮಾಡಿದ ಮೇಲೆ ಒಳಗೆ ಒಂದೇನು ಜಾಗೃತ ಆಗತ್ತಲ್ಲ. ಅದರಿಂದ ವಚನಗಳು ಹೋದಾಗ ಜ್ಞಾನಿಗೆ ಮಾತ್ರ ಜ್ಞಾನಿಗಳ ಮಾತು ಅರ್ಥ ಆಕವ್ರಿ. ಅಣ್ಣವ್ರೆ, ಯಾರಿಗೆ ಅರ್ಥ ಆಕವ? ಯಾರಿಗೆ? ಜ್ಞಾನಿಗಳಿಗೆ ಮಾತ್ರ ಜ್ಞಾನಿಗಳ ಮಾತಾಡ್ತ ಆಕವ, ಜ್ಞಾನಿಗಳ ವಚನ ಅರ್ಥ ಆಕವ. ಸುಮ್ಮ ಹಂಗ ಓದಿದ್ವಿ ಬರದನಂದ್ರೆ ಅರ್ಥ ಆಗಂಗಿಲ್ಲ ಅಂತ ಬರದಾರ ಅವರೇ ಶರಣರ. ಓದಿ ಓದಿ ವೇದ ವಾದಕ್ಕೆ ಕಿತ್ತಯ್ಯ. ಇಷ್ಟು ಅದ್ಭುತಗಳು ಮಾತಾದವ. ಹೀಗಾಗಿ ಸ್ವಲ್ಪ ಸಮಾಧಾನದಿಂದ ಸಾಮಾನ್ಯ ಜನ ಆಚರಣೆ ಮಾಡಕತ್ತಾರ. ಅವರಿಗೆ ಲಿಂಗ, ಭಕ್ತಿ, ನಿಷ್ಠೆ ಹುಟ್ಟಿಸ್ಬೇಕು. ಭಸ್ಮ ಇದು ಆಚರಣೆ, ರುದ್ರಾಕ್ಷಿ ಇದು
ಜ್ಞಾನದ ಸಂಕೇತ ಜನಗಳನ್ನ ಶ್ರದ್ಧೆಯಿಂದ ತಗೊಂಡು ಹೋಗ್ಬೇಕಾಗ್ತದ, ನಮ್ಮ ಬುದ್ಧಿಯಿಂದ ಅಲ್ಲ. ನೆನ್ಪಿಟ್ಕೋಬೇಕಿದು. ಎಲ್ಲ ಲಿಂಗಾಯತ ಬಂಧುಗಳು ಬರೀ ಲಿಂಗಾಯತರಿಗಾಗಿ ಬಸವಾದಿ ಶರಣರಿಲ್ಲ, ಎಲ್ಲರೂ ಲಿಂಗಾಯತರು ತಗೊಂಡವರಲ್ಲ ಲಿಂಗಾಯತರೆ. ಈಗಂತೂ ಯಾರು ಬೇಕಾದ್ರೆ ತಗೋಬಹುದು. ಶ್ರದ್ಧೆಯಿಂದ ಹೋಗಬೇಕು, ಶ್ರದ್ಧೆಗೆ ಬುದ್ಧಿ ಸೇರಬೇಕಾಗ್ತದೆ. ಅದಕ್ಕೆ ನಮ್ಮಲ್ಲಿ ಶ್ರದ್ಧೆ ಇಲ್ಲ, ಬುದ್ಧಿ ಇಲ್ಲ. ಬುದ್ಧಿ ಸುಬುದ್ಧಿ ಆಗಬೇಕಂತಾರ, ಶ್ರದ್ಧೆ ನಿಷ್ಠೆ ಆಗಬೇಕಂತಾರೆ, ಜ್ಞಾನ ಸುಜ್ಞಾನ ಆಗಬೇಕಂತಾರೆ, ಪ್ರಾಣ ಸುಪ್ರಾಣ ಆಗಬೇಕಂತಾರೆ, ಭಾವ ಸುಭಾವ ಆಗಬೇಕಂತಾರೆ, ಸದ್ಭಾವ ಆಗಬೇಕಂತಾರೆ. ಹಿಂಗಾದಾಗಲೇ ನಮಗೆಲ್ಲ ನಮ್ಮ ಶರಣರ ದರ್ಶನ, ಶರಣರ ಸಾಹಿತ್ಯ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಭಾಳ ಆಳವಾಗಿ ಹೋಗಿಲ್ಲ, ಹತ್ತಾಗಲಾಗತ್ತೈತಿ. ಭಾಳ ಅದ್ಭುತವಾಗಿರುವಂಥ ವಿಚಾರಗಳು. ಏನಂತ ಕೇಳಿದರೆ, ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ, ಇಷ್ಟಲಿಂಗ ಇಸ್ ಲೈಕ್ ಎ ಬುಲ್ಡೋಸರ್. ಎಷ್ಟು ಬರದ ಅರ್ಥ ಮೈಲ್ಸ್ ಬರದ which equals the up and downs of the society. ಅವರ ದೃಷ್ಟಿಕೋನ ಹೆಂಗೈತಂತ ಕೇಳಿದ್ರೆ, ಪಾಪ ಯಾಕೆ ಬಸವಣ್ಣವ್ರು ಲಿಂಗ ಕೊಟ್ಟರೆ ಎಲ್ಲರೂ ಸಮಾನವಾಗಿ ಬುಲ್ಡೋಸರ್ ಲೆವೆಲ್ ಮಾಡ್ತಾರೆ. ಲೆವೆಲಿಂಗ್ ಮಾಡಬೇಕಾಗೈತಿ, ಸಮಾನ ದೃಷ್ಟಿ ಬೆಳಿಬೇಕಾಗದ. ಅದು ಒಂದು ಸಂಕೇತವಾಗಿರಲ್ಲ, ಬರೀ ಸಂಕೇತ ಅಲ್ಲದು. ಇಷ್ಟಲಿಂಗ ಅದು ಅಲ್ಲಿಂದ ಬಂದದದು, ದೇವರಂತ ನಾವು ಆರಾಧನೆ ಮಾಡ್ತೀವಿ. ನಾವು ಬರೀ ಅದನ್ನ ಹಂಗ ಇದು ಹಿಂಗೆ ಇದು ಅಂತ ಅನ್ನಂಗಿಲ್ಲ, ಅದನ್ನ ನಾವು ದೇವರಂತಾನೆ ಆರಾಧನೆ ಮಾಡ್ತೀವಿ. ಇಷ್ಟಲಿಂಗ ಅದು ಇಷ್ಟಾರ್ಥಗಳನ್ನು ನೆರವೇರಿಸ್ತದ. ನಿಮ್ಮ ಭಾವನಂಗ ದೇವದಾನ, ಮತ್ತೆ ಭಾವದೊಳಗೆ ನಿಮಗದ ಕನ್ನಡಿಯದ, ಕಲ್ಲದ, ಮಣ್ಣದ, ಹಿಂಗೈತೆ ಹಂಗೈತೆ ಅಂದ್ರೆ ಅದು ಹಂಗ ಇರ್ತೈತಿ. ಯದ್ ಭಾವಂ ತದ್ಭವತಿ ಅಂತ ಬರದಾರ. ಆ ದೃಷ್ಟಿಯಿಂದ, ಒಂದು ದೃಷ್ಟಿಯಿಂದ ಬಹಳ ಇಷ್ಟಲಿಂಗಕ್ಕೆ ಗಂಟೆ ಬೀಳಬಾರದು. ಒಳಗೆ ಹೋಗಿ ಇನ್ನು ಅನುಭವ ತಗೊಂಡು ಹೋದ್ರಂತ ಅವಾಗ ನಾವು ಬೇರೆ ಭಾವ ಬರ್ತೈತಿ. ನೆನಪಿಟ್ಟು ಫಸ್ಟಿಗೆ ನಮ್ಗೆ ಅದ ಇರ್ಬೇಕು. ಆಮೇಲೆ ನಿಧಾನವಾಗಿ ಏನು ಬರ್ತೈತಿ, ಬರೀ ಇಷ್ಟಲಿಂಗದಾಗ ಅಷ್ಟೇ ನಿಂದ್ರಬಾರದು. ಏನು ಮಾಡೋದಪ್ಪ, ಇನ್ನು ಪ್ರಾಣಲಿಂಗ ಅನುಸಂಧಾನ ಆಗಬೇಕಂತ ತಿಳ್ಕೊಂಡು ಅಂತರ್ಮುಖದಲ್ಲಿ ಹೋಗಬೇಕು. ಆವಾಗ ನೀವು ಬಹಿರಂಗದಲ್ಲಿ ಇರಬಾರದು. ಅರುವನರುಹಲು ಗುರು ಕೊಟ್ಟರೆ ಆ ಅರುವು ಮರೆತು ಕುರುವ ಪೂಜಿಸುವ ಎಡ್ಡರು ನೋಡ ಗುಹೇಶ್ವರ. ಶರಣರು ಬರದಾರ. ಅಷ್ಟಕ್ಕೆ ನಿದ್ರಬಾರದು, ಹೋಗಬೇಕನ್ನೋ ಮಾತು ಹೇಳ್ತಾರೆ. ನಾನು ಸ್ವಲ್ಪ ವೇದಿಕೆ ಮೇಲೆ ಕುಳಿತಿರುವಂಥ ಯಾರ ಚಿಂತನೆಗಳ ಮಾತುಗಳ ಒಂದು ಸ್ಪರ್ಶ ಸ್ಪಂದನದ ಆಳಕ್ಕೆ ನಾನು ಹೋಗಂಗಿಲ್ಲ. ದೊಡ್ಡವರು ಮಾತಾಡಿದ್ದಾರೆ, ಅವರ ಕಾರ್ಯ ಮಾತಾಡಿದ್ದಾರೆ, ಅವ್ರ ಭಾಷಣ ಅಲ್ಲವು, ಅವ್ರ ಕಾರ್ಯಗಳು ಮಾತಾಡಿ